ವಿಧಾನ ಪರಿಷತ್ ಶಾಸಕ ಜೆಡಿಎಸ್ನ ಹಿರಿಯ ನಾಯಕ ಎಸ್.ಎಲ್. ಭೋಜೇಗೌಡ ಅವರು ತಮ್ಮ 68ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಪೌರ ಕಾರ್ಮಿಕರ ಜೊತೆ ಆಚರಿಸಿಕೊಂಡರು. ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪೌರ ಕಾರ್ಮಿಕರಿಗೆ ಹಾರ ಹಾಕಿ ಸನ್ಮಾನ ಮಾಡುವ ಮೂಲಕ ಸ್ಮರಣೀಯವಾಗಿಸಿಕೊಂಡರು. ನಂದನ್ ಸ್ವಲ್ಪ 68 ವರ್ಷ ಯಾರಾದ್ರೂ ನಂಬ್ತೀರಾ? ನಮ್ಮ ಭೋಜೇಗೌಡರನ್ನ 68 ವರ್ಷದ ಯುವ ನಾಯಕ, 68 ವರ್ಷದ ಯುವ ನಾಯಕರು, ನಮ್ಮ ನಾಯಕರು, ನಮ್ಮ ರಾಜಕೀಯ ಗುರುಗಳು, ನಮ್ಮ ಚಿಕ್ಕಮಗಳೂರಿನ ರಾಜಕೀಯದ ರೂವಾರಿಗಳು, ಕಿಂಗ್ ಮೇಕರ್, ಇವರ 68ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀವಿ. ಏನವರು ಜೊತೆಗೆ ಅವರು ಪರಿಸರ ಪ್ರೇಮಿ, ಆ ಪರಿಸರ ಪ್ರೇಮಿ ಆಗಿರೋದ್ರಿಂದ ಅವರಿಗೆ ಇವತ್ತು ಅವರ ಜನ್ಮದಿನ ದಿನ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಇವತ್ತು ಅವರು ಎಲ್ರಿಗೂ ಮಾಹಿತಿ ಕೊಟ್ಟಿದ್ದರು. ಯಾರು ಕೂಡ ಅವರ ವಿಶೇಷದ್ದು ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಬಂಟಿಂಗ್ಸ್ಗಳು ಎಲ್ಲೂ ಕೂಡ ಹಾಕಬೇಡಿ ಅಂತಕ್ಕಂಥದ್ದು ಅವರು ಎಷ್ಟು ಪರಿಸರ ಪ್ರೇಮಿ ಅಂತಕ್ಕಂಥದ್ದನ್ನ ತಿಳಿಸ್ಕೊಡುತ್ತೆ. ಹಾಗಾಗಿ ಈ ಶುಭ ದಿನದಂದು ಅವರಿಗೆ ಇನ್ನೂ ಕೂಡ ರಾಜಕೀಯದಲ್ಲಿ ಉನ್ನತ ಶ್ರೇಣಿಗೆ ಏರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅವರ ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿಯನ್ನು ಅಲಂಕರಿಸ್ತಾರೆ. ನಾವೆಲ್ಲರೂ ಕೂಡ ಅವರೊಟ್ಟಿಗಿದ್ದೇವೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಂಜನ್ ಅಜಿತ್, ನಗರಸಭೆ ಸದಸ್ಯರಾದ ಗೋಪಿ, ಎಸಿ ಕುಮಾರ್ ಗೌಡ, ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ, ಜೆಡಿಎಸ್ ಮುಖಂಡರಾದ ದಿನೇಶ್, ದೇವಿ, ವೆಂಕಟೇಶ್ ನಾಯ್ಡು ಹಾಗೂ ವಿವಿಧ ಪಕ್ಷ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು.